ಹೇಳು ಬಾಬುರಾವ್. ನಿಮ್ಮ ಮಗಳು ಯಾರೋ ಹುಡುಗನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದಾಳೆ. ಯಾರೋ ಹುಡುಗ? ಅರೆ ಏನ್ ಹೇಳ್ತಿದ್ಯಾ ಬಾಬುರಾವ್? ನೀನ್ ಯಾರನ್ನೋ ನೋಡಿ ಮೇಘನ ಅನ್ಕೊಂಡಿದ್ಯಾ? ನನ್ ಮಗಳು ಇನ್ನೊಬ್ರು ಬೈಕ್ ಹತ್ತೋದು ಅಂದ್ರೇನು? ನೋವೇ ಇಲ್ಲ ಪುರುಷೋತ್ತಮ್, ನಾನು ಕಣ್ಣಾರೆ ನೋಡ್ದೆ. ನೋ 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 ನೋ, ನೀನ್ ಕನ್ಫ್ಯೂಸ್ ಆಗ್ತಿದ್ಯಾ. ಇಲ್ಲಿ ನೋಡು, ಮೊದ್ಲು ಹೋಗಿದ್ ಕೆಲಸ ಮುಗಿಸ್ಕೊಂಡ್ ಬಾ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ರೈಟ್. ಹಾಯ್ ಡ್ಯಾಡಿ. ಹಾಯ್. 77 ಪ್ಲಸ್ 90. ಓಕೆ. ಏನಂದ್ರೆ ನೀರು ತಗೊಳ್ರಿ. ಏನಮ್ಮ, ಏನಿವತ್ತು ವಿಶೇಷ? ನಥಿಂಗ್ ಡ್ಯಾಡಿ. ಹೋಗಿ ಫ್ರೆಶ್ ಆಗಿ ಬನ್ನಿ, ಇಬ್ರು ಊಟ ಮಾಡ್ಬೋದು. ಅಪ್ಪ ಮಗಳು ಇಬ್ರು ಆರಾಮಾಗಿ ಮಾತಾಡ್ಕೋಬೋದು. ಬರ್ತೀವಿ ಬಿಡು. ಬಾಬುರಾವ್ ಫೋನ್ ಮಾಡಿ ಯಾವುದೋ ಹುಡುಗನ ಜೊತೆ ಬೈಕ್ ಮೇಲೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ದ. ಕೇಳ್ಬೇಕಾ ಬೇಡ್ವಾ? ಅಯ್ಯೋ, ಯಾರೋ ಹೇಳಿದ್ದಕ್ಕೆ ನನ್ನ ಮಗಳನ್ನ ನಾನೇ ಕೇಳಬೇಕು. ಅದು ನನ್ನ ಕ್ಯಾರೆಕ್ಟರ್ಗೆ ಅವಮಾನ. ಪ್ರತಿಯೊಂದು ಚಿಕ್ಕ ವಿಷಯನೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋ ಅಂತ ನನ್ನ ಮಗಳು ಏನಾದರೂ ಇದ್ರೆ ನನಗೆ ಹೇಳ್ತಾಳಲ್ವಾ? ಫೂಲ್ ಆಗಬಾರ್ದು ನಾನು. ಏನ್ ಡ್ಯಾಡಿ ಯೋಚಿಸ್ತಿದ್ದೀರಾ? ಏನಿಲ್ಲ ಕಣ, ಇರು, ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ ಡ್ಯಾಡಿ. ಬೇಡ ಸರ್, ಬೇಡ. ಮದುವೆ ಬೇಡವೇ ಬೇಡ. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಲವ್ ಮ್ಯಾರೇಜ್ ಅಂತೂ ಬೇಡ ಸರ್. ಫ್ರೆಂಡ್ಸ್ಗೇನು ಅವ್ರು ಹೇಳ್ತಾರೆ, ಅವ್ರದ್ದೇನು ಹೋಗುತ್ತೆ. ಆಮೇಲೆ ಅನುಭವಿಸೋದು ನೀವು. ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದೀನಿ, ನನ್ನ ಮಾತು ಕೇಳಿ. ಅದ್ ಬಿಟ್ರೆ ನಿಮ್ ಇಷ್ಟ. ಓಕೆ ಸರ್, ಬಾಯ್. ಪ್ರತಿ ಸರಿಯಾಗಿ ಈ ಸೆಮಿಸ್ಟರ್ ಕೂಡ ಮೇಘನಾನೇ ಫಸ್ಟ್. ಹೀಗೆ ನಿಮ್ ತರನೇ ನಾನು ಅಂದ್ಕೊಂಡಿದ್ದೆ. ನೀನ್ ಸೆಕೆಂಡ್ ಬಂದಿದ್ಯಾ? ಫಸ್ಟ್ ಯಾರು ಬಂದಿದ್ದಾರೆ ಅಂತ ಹೇಳೋಕೆ ನಂಗೆ ಇಷ್ಟ ಇಲ್ಲ, ಆದ್ರೆ ಹೇಳಲೇಬೇಕು. ಈ ಸೆಮಿಸ್ಟರ್ ಟಾಪರ್ ಕಾರ್ತಿಕ್. ಸೂಪರ್ ಮಗ, ಥ್ಯಾಂಕ್ಸ್ ಸರ್. ಅಕಸ್ಮಾತಾಗಿ ಯಾರೋ ಒಬ್ಬ ಕ್ಲಾಸ್ ಟಾಪರ್ ಆದ್ರೆ ಜಾತೆ ಮಾಡ್ತಿದ್ರಲ್ಲ, ನಿಲ್ಸ್ರ. ಸರ್, ನಿಮ್ ಫ್ರಸ್ಟ್ರೇಷನ್ ಕಾರ್ತಿಕ್ ಫಸ್ಟ್ ಬಂದಂತಾನ ಇಲ್ಲ ಮೇಡಮ್ ಬಿಟ್ಟೋಗಿದ್ದಕ್ಕ? ಇಂಥ ಡಬ್ಬ ಜೋಕೆಲ್ಲ ಬೇಡ. ಇವನ್ ಡಬ್ಬ ಜೋಕ್. ಏನ್ ಸರ್ ಇದು? ಹುಡ್ಗಿರ್ ಫಸ್ಟ್ ಬಂದ್ರೆ ಕಂಗ್ರಾಟ್ಸ್ ಹೇಳ್ತೀರಾ? ಫಸ್ಟ್ ಟೈಮ್ ನಮ್ಮ ಹುಡ್ಗ ಫಸ್ಟ್ ಬಂದವನೇ ಕಂಗ್ರಾಟ್ಸ್ ಹೇಳಲ್ವಾ? ಕೂತ್ಕೊಳ್ಳೋ. ಕಂಗ್ರಾಟ್ಸ್ ಕಾರ್ತಿಕ್. ಥ್ಯಾಂಕ್ ಯು ಸರ್. ಕಂಗ್ರಾಟ್ಸ್ ಕಾರ್ತಿಕ್. ಥ್ಯಾಂಕ್ಸ್ ಮೇಘನಾ. ಆದ್ರೂ ನಿನಗ್ ಸೆಕೆಂಡ್ ರ್ಯಾಂಕ್ ಬರೋದೇನೆ? ಏಯ್, ಸೈಡ್ ಹೋಗೋ. ಅಣ್ಣ, ಅವನೇ ಅಣ್ಣ ಕಾರ್ತಿಕ್ ಅಂದ್ರೆ. ಏಯ್, ಏಯ್, ನಾನ್ ಪ್ರೀತಿ ಹುಡುಗಿನ ಕರ್ಕೊಂಡು ಹೋಗಕ್ಕೆ ಎಷ್ಟೋ ಧೈರ್ಯ ನಿಂಗೆ? ನನ್ನ ಮಗನೇ.
ಸ್ಟಾಪ್ ಇಟ್. ಆಕ್ಚುಲಿ ಏನ್ ನಡೀತಿದೆ ಇಲ್ಲಿ? ಏನ್ ಮಾಡ್ತಿದ್ದೀರಾ? ಏನಾಗ್ತಿದೆ ಅಂತ ಗೊತ್ತಿಲ್ವಾ ನಿಂಗೆ? ನೀನ್ ಪ್ರೀತಿ ಮಾಡ್ತೀನಿ ಅಂದಾಗ ಅವಾಗ ಕೇಳಿದ್ರೆ ದೊಡ್ಡ ದೊಡ್ಡ ಮಾತಾಡ್ದೆ. ಈಗ ಇವನ್ ಜೊತೆ ಸುತ್ತಿದ್ಯಾ? ಪ್ರೀತಿಸ್ತಿದ್ಯಾ ಅವನ್ನ? ಪ್ರೀತಿಸ್ತಿದ್ಯಾ? ಕಾರ್ತಿಕ್, ಐ ಲವ್ ಯು. ನಾನಿನ್ನ ಪ್ರೀತಿಸ್ತೀನಿ, ನಾನಿನ್ನ ಪ್ರೀತಿಸ್ತೀನಿ, ನಾನಿನ್ನ ಪ್ರೀತಿಸ್ತೀನಿ, ನಾನಿನ್ನ ಪ್ರೀತಿಸ್ತೀನಿ, ನಾನಿನ್ನ ಪ್ರೀತಿಸ್ತೀನಿ. ಯಾವ ವಿಷಯದಲ್ಲಿ ನಮ್ಮ ಡ್ಯಾಡಿಗೆ ತೊಂದರೆ ಕೊಡಬಾರ್ದು ಅಂದ್ಕೊಂಡಿದ್ನು ಅದೇ ನಡೀತು. ಡ್ಯಾಡಿಗೆ ಹರ್ಟ್ ಮಾಡಿದೆ. Daddy? Daddy, come. Come, Daddy. Come, sit. ಡ್ಯಾಡಿ, ನೀವು ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ನನ್ನ ಮಗಳು ಸೆಕೆಂಡ್ ಕ್ಲಾಸ್ ಬರೋದು ಅಂದ್ರೇನು? ನನ್ನ ಮಗಳು ಒಬ್ಬನ್ನ ಲವ್ ಪ್ರಪೋಸ್ ಮಾಡೋದು ಅಂದ್ರೇನು? ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋ ಅಂತ ನನ್ನ ಮಗಳು ಯಾರೋ ಫ್ರೆಂಡ್ ಹೇಳೋವರೆಗೂ ನನಗೆ ಗೊತ್ತಾಗ್ದಲೇ ಇರೋ ಅಂಥದ್ದೇನು? ಐ ಡೋಂಟ್ ಗೆಟ್ ಇಟ್. ಸಾರಿ ಡ್ಯಾಡಿ. 4 ವರ್ಷದ ಹಿಂದೆ ನಾನು ನನ್ನ ಕೈಯಲ್ಲಿ ಪ್ರಾಣ ಬಿಟ್ಟ ಆ ಹುಡುಗಿ ಅವ್ರ ತಂದೆ ನೆನಪಿಗೆ ಬರ್ತಿದ್ದಾರೆ ಮೇಘನಾ. ಯಾವಾಗ್ಲಿಂದನೂ ಅವಳ ಕೈಯಿಂದ ಪ್ರಪೋಸ್ ಮಾಡಿಸ್ಕೋಬೇಕು ಅನ್ಕೊಂಡಿದ್ದೆ. ಆದರೆ ಅವಳೇ ನಂಗೆ ಇಷ್ಟು ಬೇಗ ಐ ಲವ್ ಯು ಹೇಳ್ತಾಳೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಇವೆಲ್ಲ ನನಗೆ ಒಂಥರ ಮ್ಯಾಜಿಕಲ್ ಮೂಮೆಂಟ್ ಇದ್ದ ಹಾಗೆ. ಹೌದಲ್ಲ, ಮೇಘನ ಯಾರಿಗೂ ಪ್ರಪೋಸ್ ಮಾಡಲ್ಲ ಅನ್ಕೊಂಡೆ, ಬಟ್ ನಿನ್ಗೆ ಪ್ರಪೋಸ್ ಮಾಡ್ಬಿಟ್ಲು. ನೀನು ತುಂಬ ಗ್ರೇಟ್ ಕಣ, ನೀನು ತುಂಬ ಲಕ್ಕಿ. ನಾನು ನಿಮ್ಮ ಮಗಳು ಡ್ಯಾಡಿ. ಆ ಉಮಾಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರ್ತಿಕ್ಗೆ ಸುಮ್ಮನೆ ಪ್ರಪೋಸ್ ಮಾಡಿದೆ. ಕಾರ್ತಿಕ್ ಮೇಲೆ ನಂಗೆ ಆ ರೀತಿ ಏನೂ ಇಲ್ಲ ಗೊತ್ತಾ. ಅವನು ನನಗೆ ಒಂದು ಒಳ್ಳೆ ಫ್ರೆಂಡ್. ಆದರೆ ಕಾರ್ತಿಕ್ನ ನಿಜವಾಗ್ಲೂ ನೀನು ಲವ್ ಮಾಡ್ತಿದ್ದೀಯ ಅನ್ಕೊಂಡ್ರೆ? ಎದುರುಗಡೆ ಅವರ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ತಾನೆ, ನನ್ನೂ ಖಂಡಿತ ಅರ್ಥ ಮಾಡ್ಕೊಳ್ತಾನೆ. ಓಕೆ, ಇಲ್ಲಾಂದ್ರೆ ಅವ್ನ ಮನೆಗೆ ಹೋಗಿ ಅವ್ನ ಪೇರೆಂಟ್ಸ್ ಹತ್ರ ಮಾತಾಡೋಣವಾ? ಬೇಡ ಡ್ಯಾಡಿ, ನಾವು ಮಾತಾಡ್ಬೇಕಾಗಿರೋದು ಅವ್ರ ಪೇರೆಂಟ್ಸ್ ಹತ್ರ ಅಲ್ಲ, ಕಾರ್ತಿಕ್ ಹತ್ರ. ಯಾಕೆ ಅಂದ್ರೆ ಅವನ್ ಪ್ರಪೋಸ್ ಮಾಡಿಲ್ಲ, ಪ್ರಪೋಸ್ ಮಾಡಿದ್ದು ನಾನು. ಮೇಘನೇ ನನಗೆ ಪ್ರಪೋಸ್ ಮಾಡಿದಾಳೆ ಅಂದಮೇಲೆ ಅವಳನ್ನ ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೋತೀನಿ. ಆರ್ ಯು ಕ್ಲಿಯರ್? ಎಸ್ ಡ್ಯಾಡಿ, ಐ ಆಮ್ ಕ್ಲಿಯರ್. ಓಕೆ, ಹಾಗಾದ್ರೆ ನಾಳೆ ಆ ಹುಡುಗನ ಹತ್ರ ಹೋಗಿ ನಾನೇನು ಲವ್ ಮಾಡ್ತಿಲ್ಲ, ಉಮಾಯಿಂದ ತಪ್ಪಿಸ್ಕೊಳಕ್ ಮಾತ್ರ ನಾನೇನನ್ನು ಲವ್ ಮಾಡ್ತೀನಿ ಅಂತ ಹೇಳಿದ್ದು, ಸಾರಿ ಅಂತ ಹೇಳೋಣ. ಓಕೆ ಡ್ಯಾಡಿ. ಓಕೆ? ಹಾ, ಓಕೆ. ಹಾ, ಓಕೆ. ಹಲೋ, ಮೇಘನ ಕಣೋ, ಅವಳೇ ಮೆಸೇಜ್ ಮಾಡಿದ್ಲು.
ಏನೇ ಆ? ಪುತ್ರರತ್ನ ತುಂಬಾ ಹ್ಯಾಪಿ ಆಗಿದ್ದಾನಲ್ಲ, ಏನ್ ಸಮಾಚಾರ? ಅಲ್ಲಿ ನೋಡಿ ಅವನೇ ಬಂದ್ಬಿಟ್ಟ. ನೀವೇ ಕೇಳ್ರಿ. ಏನೋ ರಾತ್ರಿ ಎಲ್ಲ ಎಲ್ಲೋಗಿದೆ? ನೈಟ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದೆ ಡ್ಯಾಡ್. ಪಾರ್ಟಿಗ? ಬುದ್ಧಿ ಇದೆಯೇನೋ ನಿಂಗೆ? ಈ ನಡುವೆ ಪೂರ್ತಿ ಹಾಳಾಗೋದ. ಮನೇಲಿ ಒಬ್ಬ ದೊಡ್ಡ ಮನುಷ್ಯ ಇದ್ದಾನೆ, ಅವ್ರನ್ನು ಪಾರ್ಟಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಏನು ಅಂದ್ರೆ ಹೀಗೆ ಪವರ್ ಫ್ಲೋರ್ ನಲ್ಲಿ ಹೋಗಿ ಟಂಗ್ ಟ್ವಿಸ್ಟ್ ಆಗೋಯ್ತು. ಏನಾಗಿದೆ ಡ್ಯಾಡಿ ನಿಮ್ಗೆ ಇವತ್ತು? ನನಗೇನಾಗಿಲ್ಲ ಕಣ, ನಿನ್ಗೇನಾದ್ರೂ ಆಗಿದ್ಯೇನೋ ಅಂತ. ಪಾರ್ಟಿ ಏನಕ್ಕ? ಸೆಮಿಸ್ಟರ್ ಅಲ್ಲಿ ಫಸ್ಟ್ ಬಂದಿದ್ದಕ್ಕ? ಅದಕ್ಕಲ್ಲ, ಪ್ರೀತಿಲ್ ಗೆದ್ದಿದ್ದಕ್ಕೆ. ಅಮ್ಮ, ನಾನು ಅವತ್ತೊಂದು ಹುಡುಗಿ ನೋಡ್ದೆ ಅಂದ್ರೆ ಅದಕ್ಕೆ ಈ ಭೂಮಿ ಮೇಲೆ ಯಾವ ಹುಡುಗಿನೂ ನಿನ್ನ ಪ್ರೀತಿಸಲ್ಲ ಅಂದ್ರಿಯಲ್ಲ, ಹಾ? ಅದೇ ಹುಡುಗಿ ನಿನ್ನೆ ನಂಗೆ ಲವ್ ಪ್ರಪೋಸ್ ಮಾಡಿದ್ಲು. ಹಾ? ಅದು ನಮ್ ರೇಂಜ್ ಅಂದ್ರೆ. ಇವಾಗ ಹೊರಟಿರೋದು ಅವಳನ್ನೇ ಮೀಟ್ ಆಗಕ್ಕೆ. ಓಕೆ ಬಾಯ್. ಭಲೆ ಛತ್ರಿ ಇವನು. ಕಾರ್ತಿಕ್, ಹ್ಮ್? ಇಷ್ಟಕ್ಕೂ ಆ ಹುಡುಗಿ ಹೆಸರೇನು? ಮೇಘನಾ. ಓ, ಇದೆಲ್ಲ ಕನ್ಸ ನಿಜನಾ? ಒಂದ್ಸರಿ ಗಿಲ್ಲೆ ಅಪ್ಪ, ಹ್ಮ್. ಗಿಲ್ಲು ಅಂದ್ರೆ ಪರಿಸ್ಥಿತಿಯಲ್ಲಿ ಏನ್ ನಡೆಯುತ್ತೋ ಏನ್ ಕಥೆನೋ. ನೀವೇನ್ ವರಿ ಆಗ್ಬೇಡಿ ಡ್ಯಾಡಿ. ಹ್ಮ್ ಆದ್ರೂ ನಾವ್ ಎಷ್ಟ್ ಜನನ್ ಫೇಸ್ ಮಾಡಿದೀವಿ ಹೇಳಿ. ನಿಜಾನೇ ಅಮ್ಮ. ಪ್ರತಿ ಸಾರಿ ಹುಡುಗರು ನಿನಗೆ ಪ್ರಪೋಸ್ ಮಾಡ್ತಾರೆ ಅಂತ ನಾವು ಅವ್ರಿಗೆ ಕ್ಲಾಸ್ ತಗೊಳ್ತಾ ಇದ್ವಿ. ಆದ್ರೆ ಇಲ್ಲಿ ನೀನೇ ಐ ಲವ್ ಯು ಅಂದಲ್ಲ, ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಏನಿದೆ ಡ್ಯಾಡಿ, ಸಿಚುವೇಶನ್ ಹೇಳಿ ಸಾರಿ ಹೇಳ್ಬಿಡಣ, ದಟ್ ಸಿಂಪಲ್. ಯಾವುದಕ್ಕೂ ಒಳ್ಳೇದು ದಾರಿ 4 BP ಟ್ಯಾಬ್ಲೆಟ್ಸ್ ತಗೊಳ್ಳೋಣ. ಹಾ, ಡ್ಯಾಡಿ, ಮೇಘನ ಇಲ್ಲಿದ್ದಾಳೆ. ಆ ಧೈರ್ಯದಿಂದನೇ ಅಮ್ಮ ಕಾನ್ಫಿಡೆಂಟ್ ಆಗಿದ್ದೀನಿ. ಓಕೆ ಡ್ಯಾಡಿ. ಓಕೆ. ಇಷ್ಟು ದಿನ ನಾವು ಸುತ್ತಾಡಿದ್ ಸಾಕು. ಮದ್ವೆ ಅಂದ್ರೆ ನಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ. ಪ್ಲೀಸ್ ದಿಯಾ, ನನ್ನ ಅರ್ಥ ಮಾಡ್ಕೋ. ಏನ್ ಮಾತಾಡ್ತಿದ್ಯಾ ವಂಶಿ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ರಿಯಾ. ಇದು ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗಲ್ಲ. ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ನಿನ್ನೆವರೆಗೂ ನನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಪ್ರಾಮಿಸ್ ಮಾಡಿ ಇವಾಗ ಸಡನ್ ಆಗಿ ನಿಮ್ ಪೇರೆಂಟ್ಸ್ ಒಪ್ಕೊಂತಿಲ್ಲ ಅಂದ್ರೆ ಏನ್ ವಂಶಿ? ನಾನ್ ಏನ್ ಮಾಡ್ಲಿ? ನಿಜ, ನಮ್ಮ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡ್ಬೋದು ಅನ್ಕೊಂಡಿದ್ದೆ, ಆದ್ರೆ ಎಷ್ಟು ಹೇಳಿದ್ರು ಅವ್ರು ಕನ್ವಿನ್ಸ್ ಆಗ್ತಿಲ್ಲ. ನಮ್ ಸ್ಟೇಟಸ್ ತಕ್ಕ ಸಂಬಂಧ ಅಲ್ಲ ಅಂತ ಹಠ ಹಿಡಿತಿದ್ದಾರೆ. ಅಂದ್ರೆ ನಿಮ್ ಪೇರೆಂಟ್ಸ್ಗೋಸ್ಕರ ನನ್ನ ಬಿಟ್ಬಿಡ್ತೀಯ ಈಗ? ಅದಕ್ಕೆ ತಾನೇ ಸಾರಿ ಹೇಳ್ತಿರೋದು. ಏನ್ ಬಾಸ್ ಹೊಡಿತಿದಿರಲ್ಲ, ಯಾಕೆ? ಲವ್ ಅಂತ ಈ ಹುಡುಗಿಯಿಂದ ಬಿದ್ದು ಲವ್ ಪ್ರಪೋಸ್ ಮಾಡಿದಾಗ ನೆನಪರ್ದೇ ಇದ್ದಿತ್ತು. ಮದ್ವೆ ಅಂತ ಬಂದಿದ ತಕ್ಷಣ ನಿನಗೆ ಸ್ಟೇಟಸ್ ನೆನಪಂತ. ಅದಲ್ಲ ಬಾಸ್. ಸಾರಿ ಹೇಳಿದಕ್ಕೆ ಮತ್ತೆ ಹೊಡಿತಿದ್ದೀನಿ ನೀನು. ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ, ತಪ್ಪು ಮಾಡಿಬಿಟ್ಟು ಸಾರಿ ಕೇಳಿದ್ರೆ ಸುಮ್ಮನೆ ಬಿಡಲ್ಲ. ಸಾರಿ ಕೇಳುವಂಥ ತಪ್ಪು ಎಂತಕ್ಕೆ ಮಾಡಬೇಕು ಅಂತಾನೆ. ತಪ್ಪು ಮಾಡಿ ಸಾರಿ ಕೇಳುವಂಥ ಕಾರ್ತಿಕ್ ಸಾರಿ ಅಕ್ಸೆಪ್ಟ್ ಮಾಡಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಮೊದಲು ಲವ್ ಪ್ರಪೋಸ್ ಮಾಡೋದು, ಆಮೇಲೆ ಪೇರೆಂಟ್ಸ್ ಸಲುವಾಗಿ ಸಾರಿ ಕೇಳೋದು. ಲವ್ ಅನ್ನೋದು ಒಂದು ಸ್ಟ್ರಾಂಗ್ ಎಮೋಷನ್ ಕಣೋ. ಒಂದ್ಸತಿ ಹುಡುಗಿ ಕೈ ಹಿಡಿದ್ಮೇಲೆ ಸಾಯೋವರೆಗೂ ಬಿಡಬಾರ್ದು. ಸರ್, ದೊಡ್ಡವರು ನೀವೇ ಹೇಳಿ, ಇವನೇ ಸರ್ವಸ್ವ ಅಂತ ಅನ್ಕೊಂಡ್ ಬಂದಿರೋ ಇವಳನ್ನ ಇವತ್ತು ಪೇರೆಂಟ್ಸ್ಗೋಸ್ಕರ ಬಿಟ್ಬಿಡೋದು ಎಷ್ಟುವರೆಗೂ ಕರೆಕ್ಟ್? ನೀವೇ ಹೇಳಿ. ಸಾರಿ ಹೇಳಿ ತಪ್ಪಿಸ್ಕೊಳ್ಳೋದು ತಪ್ಪಲ್ವಾ ಸರ್? ತಪ್ಪೇ. ಹಾ, ತಪ್ಪೇ. ಮತ್ತೆ ತಪ್ಪೇ. ಸರ್, ನಾನು ಈ ಹುಡುಗಿನೇ ಮದ್ವೆ ಆಗ್ತೀನಿ ಸರ್. ಗುಡ್. ಥ್ಯಾಂಕ್ ಯು. ಬಾ ಪ್ರಿಯಾ. ಡ್ಯಾಡಿ, ಓ ಹಾಯ್ ಅಂಕಲ್. ಹಾಯ್ ಹಾಯ್. ಮೇಘನಾ ನನ್ನ ಬಗ್ಗೆ ಎಲ್ಲ ಹೇಳಿದ್ಲ ಅಂಕಲ್? ಹಾ, ಹೇಳಿದಾಳೆ, ಹೇಳಿದ್ಲು. ಓಕೆ ಅಂಕಲ್, ಕಾಲೇಜಿಗೆ ಟೈಮ್ ಆಗ್ತದೆ. ಮೇಘನಾ ಬೈಕಲ್ಲಿ ಕರ್ಕೊಂಡು ಹೋಗ್ಲಾ? ಅದರಲ್ಲೇನಿದೆ? ಕರ್ಕೊಂಡೋಗು, ಕರ್ಕೊಂಡೋಗ್ಬೋದು. ಡ್ಯಾಡಿ, ಲೆಟ್ಸ್ ಗೋ. ಡ್ಯಾಡಿ ಬೇಡ. ಹೋಗು ಹೋಗು ಹೋಗು. ಅನಾವಶ್ಯಕವಾಗಿ ಬಾಬುರಾವ್ ಅವನ ಮಗನ ಡಾಕ್ಟರ್ ಓದಿಸ್ತಾ ಇದ್ದಾನೆ. ಯಾವುದಾದ್ರೂ ಗೂಢಚಾರಿ ಕೆಲಸಕ್ಕೆ ಸೇರಿಸಿ ಸರಿಯಾಗಿರೋದು. ನೈಸ್ ಗಾಯ್.